ಈ ಗ್ಲಾಸ್ ಹೊರಗಡೆ ಇರೋ ಕಾರ್ಸ್ ಕೂಡ ಇದ್ರಲ್ಲಿ ಕಾಣುತ್ತೆ ನಿಮಗೆ. ಓಪನ್ ಸನ್ ರೂಫ್. ಹೆಲೋ ಆಟೋ ಕನ್ನಡ, ನಮ್ಮ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಂದಿದ್ವಿ ಟಾಟಾದಲ್ಲಿ ರೀಸೆಂಟ್ ಆಗಿ ಲಾಂಚ್ ಆಗಿರೋ ದ ಆಲ್ ನ್ಯೂ ಟಾಟಾ ಕರ್ವ್. ಸೊ ಈ ವಿಡಿಯೋದಲ್ಲಿ ಈ ಕಾರಿನ ಎಕ್ಸ್ಟೀರಿಯರ್ ಹೇಗಿದೆ, ಇಂಟೀರಿಯರ್ ಹೇಗಿದೆ ಮತ್ತು ಈ ಕಾರಿನಲ್ಲಿ ಯಾವ ತರಹದ ಇಂಜಿನ್ ಆಪ್ಷನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ, ಮತ್ತೆ ಮೇನ್ ಆದ ಥಿಂಗ್ ಈ ಕಾರಿನ ಪ್ರೈಸ್ ಡೀಟೇಲ್ ಸಹ ತಿಳ್ಕೊಂಡು. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ಟಾಟಾ ಕರ್ವಿನ ವೇರಿಯಂಟ್ಸ್ ಬಗ್ಗೆ ಬಂದ್ರೆ ಇದ್ರಲ್ಲಿ ಟೋಟಲ್ ಆಗಿ ನಿಮಗೆ 4 ವೇರಿಯಂಟ್ ಸಿಗುತ್ತೆ. ಕಲರ್ ಆಪ್ಷನ್ ಬಗ್ಗೆ ಬಂದ್ರೆ ಟೋಟಲ್ ಆಗಿ ನಿಮಗೆ 6 ಕಲರ್ ಆಪ್ಷನ್ ಸಿಗುತ್ತೆ. ನೀವು ನೋಡ್ತಿರೋದು ಟಾಪ್ ಮೋಸ್ಟ್ ವೇರಿಯಂಟ್, ನೀವು ನೋಡ್ತಿರೋದು ಫ್ಲೇಮ್ ರೆಡ್ ಕಲರ್ ಅಂತ, ಬಹಳ ಅಟ್ರಾಕ್ಟಿವ್ ಕಾಣ್ತಿದೆ ಈ ಕಲರ್. ಸೊ ಇನ್ನು ಈ ಕಾರಿನ ಇಂಜಿನ್ ಆಪ್ಷನ್ಸ್ ಬಗ್ಗೆ ಬಂದ್ರೆ ಇದ್ರಲ್ಲಿ ನಿಮಗೆ ಟೋಟಲ್ ಆಗಿ 3 ಇಂಜಿನ್ ಆಪ್ಷನ್ ಸಿಗುತ್ತೆ, 2 ಪೆಟ್ರೋಲ್ ಹಾಗೂ ಡೀಸೆಲ್. ನೀವು ವಿಡಿಯೋದಲ್ಲಿ ನೋಡ್ತಿರೋ ಕಾರ್ ಡೀಸೆಲ್ ವೇರಿಯಂಟ್. ಸೊ ಫಸ್ಟ್ ಆಫ್ ಆಲ್ ಈ ಕಾರಿನ ಕೀಯಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಸತಿ ಟಾಟಾದವರು ಹೊಸದಾಗಿ ಕೀನ ಡಿಸೈನ್ ಮಾಡಿದರೆ ನೋಡ್ತಾ ಇರಬಹುದು. ಬಹಳ ಪ್ರೀಮಿಯಂ ಆಗಿ ಕಾಣ್ತಿದೆ. ಲಾಕ್ ಮತ್ತು ಬೂಟ್ ಓಪನ್ ಮಾಡೋದಕ್ಕೆ ಬಟನ್ ಮತ್ತು ಲೈಟ್ ನ ಬಟನ್. ಈ ಫಂಕ್ಷನ್ ನಿಮಗೆ ಪಾರ್ಕಿಂಗ್ ಅಲ್ಲಿ ಬಹಳ ಯೂಸ್ ಆಗುತ್ತೆ. ಮತ್ತೆ ಅನ್ಲಾಕ್ ಬಟನ್ ಸಹ ನೋಡ್ತಾ ಇರಬಹುದು. ಕಾರ್ನರ್ಸ್ ಅಲ್ಲಿ ನಿಮಗೆ ಕ್ರೋಮ್ ಬಾರ್ಡರ್ ಗ್ಲಾಸಿ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಟಾಟಾದ ಲೋಗೋ ಸಹ ನೋಡಬಹುದು. ಇನ್ನೊಂದು ಫಂಕ್ಷನ್ ವೀಕ್ಷಕರೇ, ಇದ್ರಲ್ಲಿ ನೋಡಿ ಲಾಕ್ ಮಾಡಿದಾಗ ಗುಡ್ ಬೈ ಫಂಕ್ಷನ್ ಸಹ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಅನ್ಲಾಕ್ ಮಾಡಿದಾಗ ವೆಲ್ಕಮ್ ಫಂಕ್ಷನ್ ಸಹ ಸಿಗುತ್ತೆ. ನೋಡ್ತಾ ಇರಬಹುದು, ಬಹಳ ಅಟ್ರಾಕ್ಟಿವ್ ಕಾಣುತ್ತೆ ಈ ಫಂಕ್ಷನ್. ಸೊ ಇನ್ನು ಈ ಕಾರಿನ ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮಗೆ ಸೆಂಟರ್ ಆಗಿ ದೊಡ್ಡದಾದ ಟಾಟಾದ ಲೋಗೋ ಕೊಟ್ಟಿದ್ದಾರೆ. ಇನ್ನು ಗ್ಲಾಸಿ ಬ್ಲಾಕ್ ಫಿನಿಶ್ ಅಲ್ಲಿ ನೋಡ್ತಾ ಇರಬಹುದು. ಫ್ರಂಟ್ ಗ್ರಿಲ್ ಕಂಪ್ಲೀಟ್ ಆಗಿ ಕವರ್ ಇಲ್ಲ. ಸೆಂಟರ್ ಅಲ್ಲಿ ನಿಮಗೆ ವೆಂಟಿಲೇಷನ್ ಗೋಸ್ಕರ ಗ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕ್ರೋಮ್ ಎಲಿಮೆಂಟ್ಸ್ ಒಂದು ಡಿಫ್ರೆಂಟ್ ಟೆಕ್ಸ್ಚರ್ ಅಲ್ಲಿ ನೋಡ್ತಾ ಇರಬಹುದು. ಇನ್ನು ಫ್ರಂಟ್ ಅಲ್ಲಿ ನಿಮಗೆ ಕನೆಕ್ಟೆಡ್ ಆದ ವೈಟ್ LED DRL ಸಹ ಸಿಗುತ್ತೆ. ಇನ್ನು ಹೆಡ್ ಲ್ಯಾಂಪ್ ವಿಷಯಕ್ಕೆ ಬಂದ್ರೆ ನಿಮಗೆ ಪ್ರೊಜೆಕ್ಟರ್ ವೈಟ್ ಹೆಡ್ ಲೈಟ್ ಸೆಟಪ್ ಸಿಗುತ್ತೆ. ಫಾಗ್ ಲ್ಯಾಂಪ್ ಸಹ ನಿಮಗೆ ವೈಟ್ ಸಿಗುತ್ತೆ. ಇನ್ನು ಕೆಳಗಡೆ ನಿಮಗೆ ಸ್ಪೋರ್ಟಿ ಆದ ಬಂಪರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಸಹ ಸ್ವಲ್ಪ ನೀವು ವೆಂಟಿಲೇಷನ್ ನೋಡಬಹುದು ಡಿಫ್ರೆಂಟ್ ಡಿಸೈನ್ ಅಲ್ಲಿ. ಇನ್ನು ಈ ಕಾರಿನ ಫ್ರಂಟ್ ಕ್ಯಾಮ್ರಾನ ಪ್ಲೇಸ್ಮೆಂಟ್ ಸಹ ನೋಡ್ತಾ ಇರಬಹುದು. ಇನ್ನು ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾನು ಸಿಗುತ್ತೆ. ಹೌದು ವೀಕ್ಷಕರು, ಇದರಲ್ಲಿ ನಿಮಗೆ ಬರೀ 360 ಡಿಗ್ರಿ ಕ್ಯಾಮ್ರಾ ಅಲ್ಲ, ಅಡ್ಯಾಸ್ ಲೆವೆಲ್ 2 ಸಹ ಸಿಗುತ್ತೆ. ಸ್ಮಾರ್ಟ್ ಸೆನ್ಸ್ ಕ್ಯಾಮ್ರಾ ಸಹ ನೋಡ್ತಾ ಇರಬಹುದು ವಿಂಡ್ಶೀಲ್ಡ್ ಅಲ್ಲಿ. ಇನ್ನು ನಿಮಗೆ ಆಟೋ ರೇಂಜ್ ಸೆನ್ಸಿಂಗ್ ವೈಪರ್ಸ್ ಸಹ ಸಿಗುತ್ತೆ ಇದರಲ್ಲಿ. ಇನ್ನು ಡೈಮೆನ್ಷನ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 1.8 ಮೀಟರ್ ವಿಡ್ತ್ ಸಿಗುತ್ತೆ, 1.6 ಮೀಟರ್ ಹೈಟ್ ಸಿಗುತ್ತೆ ಹಾಗೂ 4.3 ಮೀಟರ್ ಲೆಂತ್ ಸಿಗುತ್ತೆ ವೀಕ್ಷಕರೇ. ಸೊ ಇದು ಆಯ್ತು ಈ ಕಾರಿನ ಆಲ್ಮೋಸ್ಟ್ ಫ್ರಂಟ್ ಪ್ರೊಫೈಲ್. ಬನ್ನಿ ಈಗ ಈ ಕಾರಿನ ಸೈಡ್ ಪ್ರೊಫೈಲ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಮೇನ್ ಈ ಕರ್ವ್ ಎದಕ್ ನೇಮಿಂಗ್ ಇದೆ ಅಂತ ನೀವು ಸೈಡ್ ಪ್ರೊಫೈಲ್ ಇಂದ ಗೊತ್ತಾಗುತ್ತೆ. 3 days later. ಸೊ ಇನ್ನು ಈ ಕಾರಿನ ಸೈಡ್ ಪ್ರೊಫೈಲ್ ನೀವೇ ನೋಡಿ ವೀಕ್ಷಕರೇ, ಸೇಮ್ ಲ್ಯಾಂಬೋರ್ಗಿನಿ ಉರುಸ್ ತರ ಕಾಣ್ತಿದೆ ಈ ಟಾಟಾ ಕರ್ವ್ ಆದ ಡಿಸೈನ್ ಇದೆ ನಿಮಗೆ. ಇನ್ನು ಓರಿಯಂ ವಿಷಯಕ್ಕೆ ಬಂದ್ರೆ ನಿಮಗೆ ಗ್ಲಾಸಿ ಬ್ಲಾಕ್ ಅಲ್ಲಿ ಓರಿಯಂ ಸಿಗುತ್ತೆ ಟರ್ನ್ ಇಂಡಿಕೇಟರ್ಸ್ ಜೊತೆಗೆ. ಇನ್ನು ಈ ಓರಿಯಂ ಕೆಳಗಡೆ ನೀವು ಕ್ಯಾಮ್ರಾ ಪ್ಲೇಸ್ಮೆಂಟ್ ಸಹ ನೋಡಬಹುದು. ಆಗ್ಲೇ ಹೇಳ್ದಂಗೆ ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾನು ಸಿಗುತ್ತೆ. ಕ್ರೋಮ್ ಎಲಿಮೆಂಟ್ಸ್ ಸಹ ನೋಡಬಹುದು. ಟಾಪ್ ಅಲ್ಲಿ ನಿಮಗೆ ಗ್ಲಾಸಿ ಬ್ಲಾಕ್ ಅಲ್ಲಿ ಶಾರ್ಪಿ 19 ಪ್ಯಾನೋರಾಮಿಕ್ ಸನ್ ರೂಫ್. ಇನ್ನೊಂದಿಗೆ ಅಬ್ಸರ್ವ್ ಮಾಡಿ ವೀಕ್ಷಕರೇ, ಈ ಟಾಟಾ ಕಾರ್ ಅಲ್ಲಿ ನಿಮಗೆ ಫ್ರೆಶ್ ಡೋರ್ ಹ್ಯಾಂಡಲ್ ಸಿಗುತ್ತೆ ವಿತ್ ಇಲ್ಲಿ ನಿಮಗೆ ಲೈಟ್ ಕೂಡ ಪ್ಲೇಸ್ ಮಾಡಿದೆ. ಕೆಳಗಡೆ ನೀವು ಬ್ಲಾಕ್ ಅಲ್ಲಿ ಬಾಡಿ ಕ್ಲೈಡಿಂಗ್ ಹಾಗೂ ಕರ್ವ್ ಬ್ಯಾಡ್ಜಿಂಗ್ ಸಹ ನೋಡಬಹುದು. ಡೋರ್ ಅಲ್ಲಿ ಟೈರ್ ಸೈಜ್ ವಿಷಯಕ್ಕೆ ಬಂದ್ರೆ ನಿಮಗೆ 215/55 18 ಇಂಚಿನ ನ್ಯೂ ಡಿಸೈನ್ ಅಲ್ಲಿ ಡ್ಯೂಯಲ್ ಟೋನ್ ಕಲರ್ ಇದೆ. ಅಲಾಯ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೂಪರ್ ಕೂಲ್ ಆಗಿ ಕಾಣ್ತಿದೆ. 4 ವೀಲ್ಸ್ ಅಲ್ಲೂ ಸಹ ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ಇನ್ನು ಈ ಕಾರ್ ಟೆಸ್ಟ್ ಡ್ರೈವ್ ಗೆ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ಡ್ರೈವ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಕಂಜೆಸ್ಟೆಡ್ ಸ್ವಲ್ಪ ಫೀಲ್ ಆಗ್ಬಹುದು. ಆದ್ರೆ ನೋಡಿ ಈ ಕಾರಿನ ರೇರ್ ಪ್ರೊಫೈಲ್ ಎಷ್ಟು ಸೂಪರ್ ಕೂಲ್ ಆಗಿ ಡಿಸೈನ್ ಮಾಡಿದ್ರೆ. ಸ್ಪೋರ್ಟಿ ಆದ ನಿಮಗೆ ಸ್ಪಾಯ್ಲರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದು ಗ್ಲಾಸಿ ಬ್ಲಾಕ್ ಅಲ್ಲಿ. ಇನ್ನು ರೇರ್ ಅಲ್ಲಿ ನೋಡ್ತಾ ಇರಬಹುದು ನೀವು, ಇದರಲ್ಲಿ ನಿಮಗೆ ರೇರ್ ವೈಪರ್ ಸಿಗೋದಿಲ್ಲ. ಏನಕ್ಕಪ್ಪ ಅಂದ್ರೆ ಈ ಕಾರ್ನ ಡಿಸೈನ್ ಅದೇ ರೀತಿ. ರೇನ್ ಪಾರ್ಟಿಕಲ್ಸ್ ಬಿದ್ದಾಗ ಆಟೋಮೆಟಿಕ್ ಕರ್ವ್ ಡಿಸೈನ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಇಲ್ಲಿರುವ ವಾಟರ್ ಪೂರ್ತಿ ಕೆಳಗಡೆ ಬರುತ್ತೆ. ಸೆಂಟರ್ ಇಲ್ಲಿ ಟಾಟಾದ ಲೋಗೋ ಕೆಳಗಡೆ ರಿವರ್ಸ್ ಕ್ಯಾಮ್ರಾನ ಪ್ಲೇಸ್ಮೆಂಟ್ ನೋಡಬಹುದು. ಇನ್ನು ಸೆಂಟರ್ ಅಲ್ಲಿ ನೀವು ಕರ್ವ್ ನ ಬ್ಯಾಡ್ಜಿಂಗ್ ನೋಡಬಹುದು. ಆಲ್ಫಾಬೆಟ್ ಮಧ್ಯೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕನೆಕ್ಟೆಡ್ ಆದ ಟೇಲ್ ಲೈಟ್, ರಿವರ್ಸ್ ಲೈಟ್ ಜೊತೆಗೆ ಸ್ಪೋರ್ಟಿ ಡಿಸೈನ್ ಜೊತೆಗೆ ಬಂಪರ್ ಕೂಡ ಡಿಸೈನ್ ಮಾಡಿದ್ದು ಬಹಳ ಸ್ಪೋರ್ಟಿ ಕಾಣ್ತಿದೆ. ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಗ್ಲಾಸಿ ಬ್ಲಾಕ್ ಸಹ ಸಿಗುತ್ತೆ. ಇದು ಒಂದು ಸೂಪರ್ ಪ್ರೀಮಿಯಂ ಕಾಣುತ್ತೆ. ಇನ್ನು ರೇರ್ ಅಲ್ಲಿ ನಿಮಗೆ 2 ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ. ಹೌದು ವೀಕ್ಷಕರೇ, ರೇರ್ ಅಲ್ಲಿ ಅಷ್ಟೇ ಅಲ್ಲ, ನಿಮಗೆ ಫ್ರಂಟ್ ಅಲ್ಲೂ 2 ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ಸೊ ಇನ್ನೊಂದು ಥಿಂಗ್ ನೋಡಿ ವೀಕ್ಷಕರೇ,
ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ. ಇನ್ನು ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಸಹ ಸಿಗುತ್ತೆ ವೀಕ್ಷಕರೇ. ಕೀಯಲ್ಲಿ ಒಳಗಡೆಯಿಂದ ಈ ಬಟನ್ ಇಂದ ಇನ್ನು ಕಾಲಲ್ಲೂ ಸಹ ನೀವು ಈ ಟೇಲ್ ಗೇಟ್ ನ ಅನ್ಲಾಕ್ ಮಾಡಬಹುದು. ಇನ್ನು ನೀವೇ ನೋಡಿ ಈ ಕಾರಿನ ಬೂಟ್ ಸ್ಪೇಸ್ ಎಷ್ಟು ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇದ್ರಲ್ಲಿ ನಿಮಗೆ 500 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಲೆಫ್ಟ್ ಹಾಗೂ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರಬಹುದು. ಎರಡು ಸೈಡ್ ಅಲ್ಲೂ ನಿಮಗೆ ಸೇಮ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ನೀವು ಲ್ಯಾಂಪ್ ಕೂಡ ನೋಡಬಹುದು. 4 ಹುಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಎರಡು ಸೈಡ್ ಅಲ್ಲಿ. ಕೆಳಗಡೆ ನೀವು ಸ್ಪೇರ್ ವೀಲ್ ಸಹ ನೋಡಬಹುದು. ಇನ್ನು ಸ್ಪೇರ್ ವೀಲ್ ಟೈರ್ ವಿಷಯಕ್ಕೆ ಬಂದ್ರೆ ನಿಮಗೆ 215/65 R16 ಇಂಚಿನ ಸ್ಪೇರ್ ವೀಲ್ ಸಿಗುತ್ತೆ ಟೂಲ್ ಕಿಟ್ ಜೊತೆಗೆ. ಯಾವುದೇ ರೀತಿ ಅಲಾಯ್ ಸಿಗೋದಿಲ್ಲ. ಸೊ ಇನ್ನು ಈ ಟೇಲ್ ಗೇಟ್ ನ ಕ್ಲೋಸ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಬಟನ್ ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಈ ಟೇಲ್ ಗೇಟ್ ಕ್ಲೋಸ್ ಆಗುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕೂಡ ಸಾಫ್ಟ್ ಟಚ್ ಇದೆ ನೋಡಿ, ಸಾಫ್ಟ್ ಆಗಿ ಟೇಲ್ ಗೇಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ವೀಕ್ಷಕರೇ, ಇದು ಆಯ್ತು ಈ ಕಾರಿನ ರೇರ್ ಪ್ರೊಫೈಲ್. ಬನ್ನಿ ಈ ಕಾರಿನ ಇಂಟೀರಿಯರ್ ಹೋಗೋಣ. ಇಂಟೀರಿಯರ್ ಬಹಳ ಪ್ರೀಮಿಯಂ ಆಗಿ ಡಿಸೈನ್ ಮಾಡಿದ್ದಾರೆ, ಬನ್ನಿ. A few moments later. ಸೊ ಇನ್ನು ಈ ಕಾರಿನ ರೇರ್ ಡೋರ್ ವಿಷಯಕ್ಕೆ ಬಂದ್ರೆ ಆಗ್ಲೇ ಹೇಳ್ದಂಗೆ ನಿಮಗೆ ಫ್ಲಾಶ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಡೋರ್ಸ್ ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಕೊಟ್ಟಿದೆ. ಇನ್ನು ಗ್ಲಾಸಿ ಬ್ಯಾಕ್ ಅಲ್ಲಿ ಗ್ರಾಬ್ ಹ್ಯಾಂಡಲ್ ಸಹ ನೋಡಬಹುದು. ವಿಂಡೋ ಕಂಟ್ರೋಲ್ಸ್ ಹಾಗೂ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಸಹ ನೋಡಬಹುದು ವೀಕ್ಷಕರೇ. ಟ್ವಿಟರ್ ರಿಪ್ಲೇಸ್ಮೆಂಟ್. ಇನ್ನು ಇದರಲ್ಲಿ ನಿಮಗೆ JBL ನ ಸ್ಪೀಕರ್ ಸಿಗುತ್ತೆ. ಟೋಟಲ್ ಆಗಿ ಇದರಲ್ಲಿ ನಿಮಗೆ 9 ಸ್ಪೀಕರ್ ಸಿಗುತ್ತೆ ವೀಕ್ಷಕರೇ, ಸಬ್ ಊಫರ್ ಸೇರಿಸಿ. ಇನ್ನು ಇದರಲ್ಲಿ ನಿಮಗೆ 2 ಅಡ್ರೆಸ್ ಸಿಗುತ್ತೆ. ಸೆಂಟರ್ ಅಲ್ಲಿ ಆರ್ಮ್ ರೆಸ್ಟ್, ಡಾರ್ಕ್ ಥೀಮ್ ಸಿಗುತ್ತೆ. ಅದೇ ನೀವು ಟಾಟಾ ಕರ್ವ್ EV ಅಲ್ಲಿ ನಿಮಗೆ ಲೈಟ್ ಥೀಮ್ ಸಿಗುತ್ತೆ. ಆದ್ರೆ ಈ IC ಇಂಜಿನ್ ಅಲ್ಲಿ ನಿಮಗೆ ಡಾರ್ಕ್ ಥೀಮ್ ಸಿಗುತ್ತೆ ಕ್ರೋಮ್ ಸ್ಟ್ರಿಪ್ ಜೊತೆಗೆ. ಇನ್ನು ಇದು 2 ಸ್ಟೆಪ್ ರಿಕ್ಲೈನಿಂಗ್ ಆಂಗಲ್ ಕೂಡ ಇದೆ. ಇದು ಸ್ಟ್ರೈಟ್ ಇದ್ದಾಗ, ಇದು ಕಂಪ್ಲೀಟ್ ಆಗಿ ರಿಕ್ಲೈನ್ ಆದಾಗ ಇನ್ನು ನಿಮಗೆ ಪ್ರಾಪರ್ ಆಗಿ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕರ್ವ್ ಅಂದ್ರೆ ರೇರ್ ಸೀಟ್ಸ್ ಅಲ್ಲಿಗೆ ನಿಮಗೆ ಬಹಳ ಜನ ಕನ್ಫ್ಯೂಸ್ ಇರ್ತೀರ, ಪ್ರಾಪರ್ ಆಗಿ ಹೆಡ್ ರೂಮ್ ಇರುತ್ತಾ ಇಲ್ಲ ಅಂತ. ನೀವೇ ನೋಡಿ, ನಾನು ಆಲ್ಮೋಸ್ಟ್ 6 ಫೀಟ್ ಇದ್ದೀನಿ, ಎಷ್ಟು ಸ್ಪೇಸ್ ಇದೆ ಅಂತ. ಲೆಗ್ ರೂಮ್ ಕೂಡ ಒಳ್ಳೆ ರೀತಿ ಇದೆ. ಫ್ರಂಟ್ ಸೀಟ್ಸ್ ನನ್ನ ಹೈಟ್ ತಕ್ಕಂಗೆ ಅಡ್ಜಸ್ಟ್ ಇದೆ. ಇನ್ನು ಅಂಡರ್ ಥೈ ಸಪೋರ್ಟ್ ಇದೆ, ಕಂಫರ್ಟೇಬಲ್ ಆಗಿದೆ. ಇನ್ನು ಸೆಂಟರ್ ಆರ್ಮ್ರೆಸ್ಟ್ ಅಲ್ಲಿ ನಿಮಗೆ 2 ಕಪ್ ಹೋಲ್ಡರ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಎರಡು ಸೈಡ್ ಅಲ್ಲಿ ನಿಮಗೆ ಹ್ಯಾಂಡಲ್ಸ್ ಇದಕ್ಕೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಲ್ಯಾಂಪ್ ಸಹ ನೋಡಬಹುದು ನೀವು. ಇನ್ನು ಸೆಂಟರ್ ಅಲ್ಲಿ ನಿಮಗೆ 2 AC ವೆಂಟ್ಸ್, ಕ್ರೋಮ್ ಎಲಿಮೆಂಟ್ಸ್ ಜೊತೆಗೆ ಚಾರ್ಜಿಂಗ್ ಪೋರ್ಟ್ಸ್ ಸಹ ನೋಡ್ತಾ ಇರಬಹುದು. ಸೊ ಹೀಗೆ ಕಾಣುತ್ತೆ ಈ ಹೊಸ ಟಾಟಾ ಕರ್ವಿನ ಡ್ಯಾಶ್ ಬೋರ್ಡ್. ಬಹಳಷ್ಟು ಕೂಲ್ ಕಾಣ್ತಿದೆ ಈ ಟಾಟಾ ಕರ್ವಿನ ಡ್ಯಾಶ್ ಬೋರ್ಡ್. ಈ ಕಲರ್ ಅಂತೂ ಬಹಳ ಸಖತ್ ಕಾಣ್ತಿದೆ ಇದರಲ್ಲಿ. ಸೊ ಇನ್ನು ಡ್ರೈವರ್ ಡೋರ್ ಸೈಡ್ ಹ್ಯಾಂಡಲ್ ಕೂಡ ನೋಡ್ತಾ ಇರಬಹುದು. ರಿಕ್ವೆಸ್ಟ್ ಸೆನ್ಸರ್ ಜೊತೆಗೆ ಪ್ರೊವೈಡ್ ಮಾಡಿದ್ದಾರೆ. ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಡೋರ್ಸ್ ಸಹ ನೋಡಬಹುದು. ಗ್ಲಾಸಿ ಬ್ಲಾಕ್ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ವಿಂಡೋ ಕಂಟ್ರೋಲ್ಸ್ ನೋಡಬಹುದು. ಡ್ರೈವರ್ ಸೈಡ್ ಅಷ್ಟೇ ನಿಮಗೆ ಆಟೋ ಅಪ್ ಅಂಡ್ ಡೌನ್ ಸಿಗುತ್ತೆ. ಇನ್ನು ORM ಕಂಟ್ರೋಲ್ಸ್ ಸಹ ನೋಡಬಹುದು ವೀಕ್ಷಕರೇ. ಇಲ್ಲಿ ನಿಮಗೆ ORM ಕಂಟ್ರೋಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಇನ್ನು JBL ಸ್ಪೀಕರ್ ಸಹ ನೋಡ್ತಾ ಇರಬಹುದು. ಆಗ್ಲೇ ಹೇಳ್ದಂಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್, ಎಲೆಕ್ಟ್ರಾನಿಕ್ ಅಲ್ಲಿ ನಿಮಗೆ ಸೀಟ್ ಅಡ್ಜಸ್ಟ್ ಸಿಗುತ್ತೆ. ಸೊ ಫ್ರಂಟ್ ಅಲ್ಲಿ ನಿಮಗೆ 2 ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟ್ಸ್ ಅಲ್ಲೂ ಸಹ ವೆಂಟಿಲೇಟೆಡ್ ಸೀಟ್ಸ್ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಹೀಗೆ ಕಾಣುತ್ತೆ ಈ ಕಾರಿನ ಇಂಟೀರಿಯರ್, ಬಹಳ ಪ್ರೀಮಿಯಂ ಆಗಿ ಕಾಣುತ್ತೆ. ಇನ್ನು ಬನ್ನಿ ಫಸ್ಟ್ ಆಫ್ ಆಲ್ ಈ ಕಾರಿನ ಇಗ್ನಿಷನ್ ಆನ್ ಮಾಡೋಣ. ಇನ್ನು ಇಗ್ನಿಷನ್ ಬಟನ್ ನಿಮಗೆ ಲೆಫ್ಟ್ ಸೈಡ್ ಪ್ರೊವೈಡ್ ಮಾಡಿದ್ದಾರೆ. ನೋಡಬಹುದು ವೆಲ್ಕಮಿಂಗ್ ಫಂಕ್ಷನ್ ಜೊತೆಗೆ. ಈ ಇನ್ಸ್ಟ್ರೂಮೆಂಟ್ ಕ್ಲಸ್ ಬಹಳಷ್ಟು ಇನ್ಫಾರ್ಮೇಶನ್ ಕೂಡ ಪ್ರೊವೈಡ್ ಮಾಡಿದೆ ವೀಕ್ಷಕರೇ. ಇದರಲ್ಲಿ DPMS ಸಿಗುತ್ತೆ. ನ್ಯಾವಿಗೇಷನ್ ಕೂಡ ನೋಡಬಹುದು ಇದರಲ್ಲಿ ನೀವು. ಕಂಪ್ಲೀಟ್ ಆಗಿ ನಿಮಗೆ ಡಿಸ್ಪ್ಲೇ ಇದೆಲ್ಲ ಪೂರ್ತಿಯಾಗಿ ನಿಮಗೆ ಮೊಬೈಲ್ ಅಲ್ಲಿ ಗೂಗಲ್ ಮ್ಯಾಪ್ ಅಥವಾ ಆಪಲ್ ಅವ್ರದ್ದು ಮ್ಯಾಪ್ಸ್ ಓಪನ್ ಆಗುತ್ತಲ್ಲ, ಅದೇ ರೀತಿ ಇದು ಕಂಪ್ಲೀಟ್ ಆಗಿ ಸ್ಕ್ರೀನ್ ನಿಮಗೆ ನ್ಯಾವಿಗೇಷನ್ ತೋರಿಸುತ್ತೆ. ಈ ಡಿಸ್ಪ್ಲೇ ಕಂಟ್ರೋಲ್ಸ್ ರೈಟ್ ಸೈಡ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮೇ ಬಿ ನಿಮಗೆ ಈ ಬೆಳಕಿಂದ ಕಾಣ್ತಿಲ್ಲ ಇರಬಹುದು. ಸೊ ಕ್ರೂಸ್ ಕಂಟ್ರೋಲ್ ಇರಬಹುದು. ಸೊ ಅಡ್ಯಾಸ್ ರಿಲೇಟೆಡ್ ಕಂಟ್ರೋಲ್ಸ್ ಸಹ ನೋಡಬಹುದು. ಲೆಫ್ಟ್ ಸೈಡ್ ಅಲ್ಲಿ ನೀವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಪ್ರೊವೈಡ್ ಮಾಡ್ತಾರೆ. ಇನ್ನು ಸೆಂಟರ್ ಅಲ್ಲಿ ನಿಮಗೆ ಟಾಟಾದ ಲೋಗೋ, ಇದು ಇಗ್ನಿಷನ್ ಆಫ್ ಮಾಡಿದಾಗ ಇದು ಕೂಡ ಆಫ್ ಆಗುತ್ತೆ. ಇನ್ನು ಸ್ಟೇರಿಂಗ್ ವಿಷಯಕ್ಕೆ ಬಂದ್ರೆ ನೋಡ್ತಾ ಇರಬಹುದು ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಸಿಗುತ್ತೆ. 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಡ್ಯೂಯಲ್ ಕಲರ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಡಿ ಕಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಹಾಗೂ ರೈಟ್ ಸೈಡ್ ಅಲ್ಲಿ ಹೆಡ್ಲೈಟ್ ಕಂಟ್ರೋಲ್ ಸಹ ಸಿಗುತ್ತೆ. ಆಗ್ಲೇ ನಿಮಗೆ ಇದ್ರೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಸಹ ಸಿಗುತ್ತೆ. ಇನ್ನು ಇನ್ಫೋಟೈನ್ಮೆಂಟ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 12.5 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೇ ಸಹ ಸಿಗುತ್ತೆ. ಅಲೆಕ್ಸಾ, ಗೂಗಲ್ ಅಸಿಸ್ಟೆಂಟ್, ಸಿರಿ, ಹೇ ಗೂಗಲ್ ಎಲ್ಲದೂ ಕೂಡ ಇದರಲ್ಲಿ ಸಿಗುತ್ತೆ ವೀಕ್ಷಕ. ನಿಮಗೆ 360 ಡಿಗ್ರಿ ವ್ಯೂ ಸಹ ಸಿಗುತ್ತೆ. ನೋಡ್ತಾ ಇರ್ಬೋದು, ಯಾರ್ಯಾರು ಅಡ್ಡ ಬಂದಾಗ ಆಟೋಮೆಟಿಕ್ ತೋರಿಸುತ್ತೆ. ನೋಡಿ ವೀಕ್ಷಕರೇ, ನೀವೆಷ್ಟು ಕ್ಲಿಯರಿಟಿ 360 ಡಿಗ್ರಿ ಕ್ಯಾಮ್ರಾ ಅಲ್ಲಿ ಮತ್ತು ಸ್ಮೂತ್ ಆಗಿ ಸಹ ವರ್ಕ್ ಮಾಡ್ತಿದೆ ವೀಕ್ಷಕರೇ. ಬಹಳಷ್ಟು ಸ್ಮೂತ್ ಆಗಿ ವರ್ಕ್ ಮಾಡ್ತಿದೆ. JBL ಮೋಡ್ ಸಹ ಸಿಗುತ್ತೆ. ಕಂಪ್ಲೀಟ್ ಆಗಿ ನೀವು ಚೇಂಜ್ ಕೂಡ ಮಾಡಬಹುದು, ಟ್ಯೂನಿಂಗ್ ಕೂಡ ಕಸ್ಟಮ್ ಕೂಡ ಮಾಡಬಹುದು ಈ ಸೌಂಡ್ ಸಿಸ್ಟಮ್ ನ. ಈಗ ಮೂಡ್ ಲೈಟಿಂಗ್ ಇದೆ ನೋಡಿ ಇದರಲ್ಲಿ. ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ, ಇದು ಕೂಡ ಚೇಂಜ್ ಆಗುತ್ತೆ.
ನೋಡಿ ಈಗ ಎಲ್ಲೋ ಆಯಿತು, ರೆಡ್ ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು. ಇನ್ನು ಇದರ ಬ್ರೈಟ್ನೆಸ್ಸು ಸಹ ನೀವು ಸೆಟ್ ಮಾಡ್ಬೋದು. ಸೊ ಇನ್ನು ಇದರಲ್ಲಿ ನಿಮಗೆ ವಾಯ್ಸ್ ಕಮಾಂಡು ಇದೆ ನೋಡಿ ವೀಕ್ಷಕರೇ. ಈಗ ಓಪನ್ ಸನ್ರೂಫ್, Sure, opening. ನೋಡಿ ವೀಕ್ಷಕರೇ, ಇದರಲ್ಲಿ ನಿಮಗೆ ಪ್ಯಾನೋರಮಿಕ್ ಸನ್ರೂಫ್ ಸಹ ಸಿಗುತ್ತೆ. ನೀವು ಈ ಸನ್ರೂಫ್ ನ ಇಲ್ಲಿದ್ದು ಸಹ ಕಂಟ್ರೋಲ್ ಮಾಡಬಹುದು. ಈ ಬಟನ್ ನ ಸ್ಲೈಡ್ ಮಾಡಿದಾಗ ಕ್ಲೋಸ್ ಕೂಡ ಆಗುತ್ತೆ. ಇನ್ನು ಲ್ಯಾಂಪ್ ಕಂಟ್ರೋಲ್ ಸಹ ನೋಡಬಹುದು ನೀವು. ಇನ್ನು ಆಟೋ ಡಿಮಿಂಗ್ IRVM ಇದರಲ್ಲಿ ನಿಮಗೆ. ಇನ್ನು ಸ್ಮಾರ್ಟ್ ಸೆನ್ಸಿನ ಕ್ಯಾಮ್ರಾ, ಯಾವುದೇ ರೀತಿಯ ಡ್ರೈವರ್ ಸೈಡ್ ನಿಮಗೆ ವೆನಿಟಿ ಮಿರರ್ ಸಿಗೋದಿಲ್ಲ, ಕೋ ಡ್ರೈವರ್ ಸೈಡ್ ಸಿಗುತ್ತೆ. ಸೊ ಇನ್ನು ಸೆಂಟ್ರಲ್ ಕನ್ಸೋಲ್ ಸಾಫ್ಟ್ ಟಚ್ ಜೊತೆಗೆ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಜೊತೆಗೆ AC ಕಂಟ್ರೋಲ್ಸ್ ಕೂಡ ಪ್ರೊವೈಡ್ ಮಾಡಿದ್ರು. ಇನ್ನು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಹ ನೋಡ್ತಾ ಇರಬಹುದು ವೀಕ್ಷಕರೇ. ಇನ್ನು ಇದರಲ್ಲಿ ನಿಮಗೆ 7 ಸ್ಪೀಡ್ DCS ಸಹ ಸಿಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್ ಫಂಕ್ಷನ್ ಜೊತೆಗೆ. ಇನ್ನು ಇದರಲ್ಲಿ ನಿಮಗೆ 3 ಡ್ರೈವ್ ಮೋಡ್ ಸಿಗುತ್ತೆ ನೋಡಿ ವೀಕ್ಷಕರೇ. ಇದರಲ್ಲಿ ಸಿಟಿ, ಎಕೋ ಮತ್ತು ಸ್ಪೋರ್ಟ್ ಮೋಡ್ ಅಂತ. ಸೊ ಮೋಡ್ ಚೇಂಜ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಸ್ಪೋರ್ಟ್ ಮೋಡ್ ಅಲ್ಲಿ ರೆಡ್, ಎಕೋ ಮೋಡ್ ಅಲ್ಲಿ ಬ್ಲೂ ಹಾಗೂ ಸಿಟಿ ಮೋಡ್ ಅಲ್ಲಿ ಗ್ರೀನ್ ಬರುತ್ತೆ ಆಂಬಿಯನ್ ಲೈಟಿಂಗ್. ಇದು ಬಹಳ ಕೂಲ್ ಇದೆ ಫ್ಯೂಚರ್. ಇನ್ನು ಬೇಸಿಕ್ ಇಂದ ಟಾಪ್ ಎಂಡ್ ಮಟನು ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಹಾಗೂ 7 ಸ್ಪೀಡ್ DCI ಸಿಗುತ್ತೆ. DC ಅಂದ್ರೆ ಏನಪ್ಪಾ ಅಂದ್ರೆ ನೀವು DCT ಕೇಳಿರ್ತೀರಾ, ಡ್ಯೂಯಲ್ ಕ್ಲಚ್ ಟ್ರಾನ್ಸ್ಮಿಷನ್. ಅದೇ ರೀತಿ ಇದು ಕೂಡ ಡ್ಯೂಯಲ್ ಕ್ಲಚ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂತ. ಸೊ ಇನ್ನು ಸೆಂಟ್ರಲ್ ನೀವು ಆಮ್ರೆಸ್ಟ್ ನೋಡಬಹುದು, ಇದು ಸ್ಲೈಡ್ ಆಗಲ್ಲ. ಈ ಆಮ್ರೆಸ್ಟ್ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಸಹ ನೋಡಬಹುದು ವೀಕ್ಷಕರೇ. ಇದು ಕೂಡ ಕೂಲ್ಡ್ ಆಗಿದೆ. ಸೊ ವೀಕ್ಷಕರೇ, ಇದು ಆಯ್ತು ಈ ಕಾರಿನ ಇಂಟೀರಿಯರ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೀನಿ ಅಂತ ತಿಳ್ಕೊಂತೀನಿ. ಇನ್ನು ಯಾವ್ದೋ ಮಿಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಸೊ ನೋಡಿ ವೀಕ್ಷಕರೇ, ಇದು ಎಷ್ಟು ಕ್ಲಿಯರ್ ಆಗಿದೆ. ನನಗಂತೂ ಬಹಳ ಇಷ್ಟ ಆಯ್ತು. ಈ ಗ್ಲಾಸ್ ಹೊರಗಡೆ ಇರೋ ಕಾರ್ಸ್ ಕೂಡ ಇದ್ರಲ್ಲಿ ಕಾಣುತ್ತೆ ನಿಮಗೆ. ಹಾಗೂ EV ನಿಂತಿದೆ, ಪಂಚ್ ನಿಂತಿದೆ, ಎಲ್ಲದೂ ಕೂಡ ಕವರ್ ಆಗ್ತಿದೆ. ಸೊ ಹೀಗೆ ಕಾಣುತ್ತೆ ನೋಡಿ ನಮ್ಮ ಲ್ಯಾಂಬೋರ್ಗಿನಿ ಯೂರಸ್. ಸೊ ಬನ್ನಿ ಮೇನ್ ಆಗಿ ಈ ಕಾರಿನ ಇಂಜಿನ್ ಸ್ಪೆಸಿಫಿಕೇಶನ್ ಹಾಗೂ ಪ್ರೈಸ್ ಲಿಸ್ಟ್ ವಿಚಾರಕ್ಕೆ ಬರೋಣ. ಇನ್ನು ಈ ಕಾರಿನ ಇಂಜಿನ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 1.5 ಲೀಟರ್ ಡೀಸೆಲ್ ಸಿಗುತ್ತೆ. ಪೆಟ್ರೋಲ್ ಅಲ್ಲಿ 2 ಇಂಜಿನ್ ಆಪ್ಷನ್ ಸಿಗುತ್ತೆ. ಇನ್ನು ಈ ಕರ್ವ್ ಅಲ್ಲಿ ನಿಮಗೆ EV ಸಹ ಸಿಗುತ್ತೆ. ಹೌದು ವೀಕ್ಷಕರೇ, ಇದರಲ್ಲಿ ನಿಮಗೆ EV ಸಹ ಇದೆ. ಸೊ ನೀವು ನೋಡ್ತಿರೋದು 1.5 ಲೀಟರ್ ಡೀಸೆಲ್ ಇಂಜಿನ್. ಈ ಇಂಜಿನ್ ನಿಮಗೆ 116 ಹಾರ್ಸ್ ಪವರ್ ಹಾಗೂ 260 Nm ನ ಟಾರ್ಕ್ ಕೂಡ ಪ್ರೊವೈಡ್ ಮಾಡಿ 24 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಜೊತೆಗೆ. ಇನ್ನು ಈ ಕಾರಿನ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ನಿಮಗೆ 1.2 ಲೀಟರ್ ಟರ್ಬೋ ಇಂಜಿನ್ ನಿಮಗೆ ಸ್ಟಾರ್ಟ್ ಆಗೋದು 9.99 ಲ್ಯಾಕ್ ಇಂದ ಎಕ್ಸ್ಶೋರೂಮ್ ಪ್ರೈಸ್. ಇನ್ನು ಅದೇ ಟಾಪ್ ವೇರಿಯಂಟ್ ಅಲ್ಲಿ ಬರ್ತೀನಿ ಅಂದ್ರೆ 1.2 ಲೀಟರ್ ಪೆಟ್ರೋಲ್ ಟರ್ಬೋ ಇಂಜಿನ್ ನಿಮಗೆ 14.69 ಆಗುತ್ತೆ. ಸೊ ಅದೇ ನೀವು 1.2 ಲೀಟರ್ GD ಇಂಜಿನ್ ತಗೊಂತೀನಿ ಅಂದ್ರೆ ನಿಮಗೆ ಎಕ್ಸ್ಶೋರೂಮ್ ಪ್ರೈಸ್, ನಾನು ಆವಾಗಲೇ ಹೇಳಿದ್ದು ಕೂಡ ಎಕ್ಸ್ಶೋರೂಮ್ ಪ್ರೈಸ್, ಇದು ಹೇಳ್ತಿರೋದು ಕೂಡ ಎಕ್ಸ್ಶೋರೂಮ್ ಪ್ರೈಸ್. 1.2 ಲೀಟರ್ GD ಇಂಜಿನ್ ನಿಮಗೆ ಸ್ಟಾರ್ಟ್ ಆಗೋದು 13.99 ಲ್ಯಾಕ್ ಇಂದ. ಇನ್ನು ಅದೇ ಟಾಪ್ ವೇರಿಯಂಟ್ ಅಲ್ಲಿ ನಿಮಗೆ 18.99 ಲ್ಯಾಕ್ ಆಗುತ್ತೆ 1.2 ಲೀಟರ್ GD ಇಂಜಿನ್. ಸೊ ಇನ್ನು ನಾವು ರಿವ್ಯೂ ಮಾಡಿದ್ವಲ್ಲ 1.5 ಲೀಟರ್ ಡೀಸೆಲ್ ಇಂಜಿನ್ ನ ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗೋದು ಅರೌಂಡ್ ನಿಮಗೆ 11.49 ಲ್ಯಾಕ್ ಇಂದ. ಸೊ ಅದೇ 1.5 ಲೀಟರ್ ಡೀಸೆಲ್ ಇಂಜಿನ್ ಟಾಪ್ ಮೋಸ್ಟ್ ವೇರಿಯಂಟ್ ಏನ ಎಕ್ಸ್ಶೋರೂಮ್ ಪ್ರೈಸ್ ನಿಮಗೆ 17.69 ಲ್ಯಾಕ್ ಆಗುತ್ತೆ ವೀಕ್ಷಕರೇ. ಅದೇ ನೀವು ಆನ್ ರೋಡಿಗೆ ಬರ್ತೇನೆ ಅಂದ್ರೆ ನಾವು ರಿವ್ಯೂ ಮಾಡಿ ಕಾರ್ ಆನ್ ರೋಡ್ ಅರೌಂಡ್ ನಿಮಗೆ 22.37 ಲ್ಯಾಕ್ ಆಗುತ್ತೆ ವೀಕ್ಷಕರೇ. ಸೊ ಇದು ಆಯ್ತು ಈ ಕಾರಿನ ಪ್ರೈಸಿಂಗ್ ವಿಚಾರ. ನೀವು ಇನ್ನು ಯಾವುದೇ ಟಾಟಾದ ಕಾರ್ ಪರ್ಚೇಸ್ ಮಾಡ್ಬೇಕಂದ್ರೆ ಇರೋ ಕಾಂಟ್ಯಾಕ್ಟ್ ಡೀಟೇಲ್ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ಸೊ ವೀಕ್ಷಕರೇ, ಇದು ಆಯ್ತು ಟಾಟಾ ಕರ್ವಿನ ಸಂಪೂರ್ಣ ಮಾಹಿತಿ. ನಿಮಗೆ ಇನ್ನು ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಮತ್ತೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಇದೇ ರೀತಿ ಕನ್ನಡದಲ್ಲಿ ಕಾರ್ ರಿವ್ಯೂಸ್ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಧನ್ಯವಾದಗಳು.